ಒಂದು ಸುಂದರವಾದ ಊರು. ಅಲ್ಲಿರೋರೆಲ್ಲ ಇನ್ನೋಸೆಂಟ್ಗಳೇ. ನೆಮ್ಮದಿಯಲ್ಲಿ ತಮ್ಮ ಜೀವನನ ಜಾಡಿಸ್ತಾ ಇರ್ತಾರೆ. ಅಲ್ಲೊಬ್ರು ದೊಡ್ಡ ಜೀವದ ದೊಡ್ಡ ಮನುಷ್ಯನೂ ಇರ್ತಾನೆ. ಊರಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಆ ಜೀವ ಅಲ್ಲಿ ಬಂದೇ ಬರುತ್ತೆ. ಅವರಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಅಲ್ಲಿದ್ದು ನಡೀತಾ ಇರುತ್ತೆ. ಅವರ ಮುಂದಾಳತ್ವದಲ್ಲಿ ನಡೀತಾ ಇರುತ್ತೆ. ಅಲ್ಲೊಬ್ಬ ಹೀರೋನು ಇರ್ತಾನೆ. ಅವನು ಎಲ್ಲರೊಟ್ಟಿಗೆ ಬದುಕ್ತಾ ಇರ್ತಾನೆ. ಅವನಿಗೆ ಸುಂದರವಾದ ಕನಸುಗಳಿರುತ್ತೆ ಜೀವನದಲ್ಲಿ. ಎಲ್ಲವೂ ಸರಿಯಾಗಿರ್ಬೇಕಾದ್ರೆ ಒಂದು ದಿವಸ ರಾತ್ರಿ ನಾಯಕ ನಟ ಅಂತ ಹೇಳ್ತೀವಲ್ಲ, ಅವನ ಮೈ ಮೇಲೆ ದೈವ ಬರುತ್ತೆ. ಅವತ್ತಿಂದ ನೆಮ್ಮದಿಯಲ್ಲಿದ್ದ ಊರು ಬೇರೆ ಟ್ರ್ಯಾಕಲ್ಲೇ ಹೋಗುತ್ತೆ. ಇದು ಸೂಪ್ರಮ್ ಶೋ ಚಿತ್ರದ ಒನ್ ಲೈನ್ ಸ್ಟೋರಿ. JP ತುಮಿನಾಡು ಅವರು ಡೈರೆಕ್ಷನ್ ಮಾಡಿದಂಥ ಚಿತ್ರದಲ್ಲಿ ಅವರೇ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಾಂತಾರ ಚಿತ್ರದಲ್ಲಿ ಬರುವಂಥ ಎಲ್ಲ ಆರ್ಟಿಸ್ಟ್ಗಳು, ಮ್ಯಾಕ್ಸಿಮಮ್ ಎಲ್ಲ ಆರ್ಟಿಸ್ಟ್ಗಳು ಈ ಚಿತ್ರದಲ್ಲಿ ಇದ್ದಾರೆ. ಒಂದೊಳ್ಳೆ ಕನ್ನಡದಲ್ಲಿ ಹಾರರ್ ಕಾಮಿಡಿ ಮೂವಿ ಬಂದಿದೆ. ಹಾರರ್ ಅಂತ ಎಲ್ಲಿಯೂ ಭಯ ಆಗಲ್ಲ, ಆದರೆ ಎಲ್ಲ ಮೂಮೆಂಟ್ಗಳು ಫನ್ ಥರನೇ ಮೂಮೆಂಟ್ ಮಾಡಿದ್ದಾರೆ. ಮಂಗಳೂರಿನ ಸುತ್ತಮುತ್ತಲೇ ಕಂಪ್ಲೀಟ್ ಚಿತ್ರೀಕರಣ ಮಾಡಿದ್ದಾರೆ. ಅದರಿಂದ ಮಂಗಳೂರಿನ ಸೊಬಗು ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಾ ಇದೆ. ಎಲ್ಲೂ ಬೋರ್ ಆಗಲ್ಲ. ಒಂದು ಒಳ್ಳೆ ಕಾಮಿಡಿ ಹಾರರ್ ಮೂವಿ ಸ್ಕ್ರೀನಲ್ಲಿ ಬಂದಿದೆ. ಆದಷ್ಟು ಬೇಗ ಹೋಗಿ ಥಿಯೇಟ್ರಲ್ಲೇ ನೋಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಕ್ಯಾಮರಾ ವರ್ಕ್ ಆಗಿರ್ಬೋದು, ಎಲ್ಲವೂ ಸೂಪರ್ ಆಗಿ ಬಂದಿದೆ. ಎಲ್ಲೂ ಬೋರ್ ಆಗಲ್ಲ, ಯಾವುದೇ ಪ್ರೇಮಲ್ಲೂ ಬೋರ್ ಆಗಲ್ಲ. 2 ಗಂಟೆ ಚಿತ್ರ ಕಂಪ್ಲೀಟಾಗಿ ಸೀಟಲ್ಲಿ ಕೂರಿಸುತ್ತೆ. ತುಂಬ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಒಳ್ಳೆ ಕಾಮಿಡಿ ಹಾರರ್ ಮೂವಿ ಬಂದಿದೆ. ಆದಷ್ಟು ಬೇಗ ಹೋಗಿ ಥಿಯೇಟ್ರಲ್ಲಿ ಈ ಮೂವಿನ ನೋಡಿ. ಈ ಮೂವಿ ಅಂತೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡೋದ್ರಲ್ಲಿ ಡೌಟೇ ಇಲ್ಲ. ಒಂದು ಒಳ್ಳೆ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದೆ. ಥಿಯೇಟ್ರಲ್ಲಿ ಹೋಗಿ ಕನ್ನಡ ಮೂವಿನ ನೋಡಿ.